ರಾಮನಗರ ಪಾಲಿಟಿಕ್ಸ್ಗೆ ಹೊಸ ಕಿಕ್ ಸಿಗ್ತಾ ಇದೆ. ಎಚ್ಡಿಕೆಗೆ ಕೌಂಟರ್ ಕೊಡೋಕೆ ಡಿಕೆ ಶಿವಕುಮಾರ್ ಸ್ಕೆಚ್ ರೆಡಿ ಮಾಡಿಕೊಂಡಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇಡೀ ಜಿಲ್ಲೆ ಹೆಸರೇ ಬದಲಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತಾ ರಾಮನಗರ? ಹಿಡಿದ ಹಠ ಸಾಧಿಸಲು ಹೊರಟ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಮತ್ತೆ ಬದಲಾಗುತ್ತಾ ರಾಮನಗರ ಜಿಲ್ಲೆಯ ಹೆಸರು ಅನ್ನುವ ಡೌಟ್ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಡಿಕೆಶಿ ಹೆಜ್ಜೆ ಹಾಕಿದ್ದಾರೆ. ಎಚ್ಡಿಕೆ ವಿರುದ್ಧ ತೊಡೆ ತಟ್ಟಿರುವ ಕನಕಪುರ ಬಂಡೆ ಇಡೀ ಜಿಲ್ಲೆ ಮೇಲೆ ಹಿಡಿತ ಸಾಧಿಸೋಕೆ ಹೊರಟಂತೆ ಕಂಡು ಬರ್ತಾ ಇದೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರು ನಾಮಕರಣ ಮಾಡಬೇಕು ಅಂತ ಡಿಕೆಶಿ ನಿಯೋಗ ಸಿಎಂಗೆ ಮನವಿ ಸಲ್ಲಿಸಿದೆ. ಇದಕ್ಕೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ನಡೆ ಬಿಜೆಪಿಗರ ಕಣ್ಣನ್ನ ಕೆಂಪಾಕಿಸಿದೆ. ತುಷ್ಟೀಕರಣದ ರಾಜಕಾರಣ ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂಥ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣವೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ಏನಿದು ರಾಮನಗರ ಇತಿಹಾಸ ಅಂತ ನೋಡೋದಾದ್ರೆ 1986ರಲ್ಲಿ ರಾಮನಗರ ಬೆಂಗಳೂರಿನ ಭಾಗವಾಗಿತ್ತು. ಅಖಂಡ ಬೆಂಗಳೂರು ಜಿಲ್ಲೆಯಲ್ಲಿ ರಾಮನಗರವೂ ಒಂದಾಗಿತ್ತು. 1986ರ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಚನೆಯಾಯಿತು. ಈ ಜಿಲ್ಲೆಗೆ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಮತ್ತು ಕನಕಪುರ ತಾಲೂಕುಗಳನ್ನು ಸೇರಿಸಲಾಗಿತ್ತು. ಆದರೆ 2007ರಲ್ಲಿ 4 ತಾಲೂಕುಗಳ ರಾಮನಗರ ಜಿಲ್ಲೆಯನ್ನ ಘೋಷಣೆ ಮಾಡಲಾಯಿತು. ಈ ಹೊಸ ಜಿಲ್ಲೆಯಲ್ಲಿ ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಅಂತ ಗುರುತಿಸಲಾಯಿತು. ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಗೆ ಗೊತ್ತು. ನೀವು ಈ ಜಿಲ್ಲೆಯವರಲ್ಲ. ನಿಮಗಿನ್ನೂ ಈ ಜಿಲ್ಲೆ ಬಗ್ಗೆ ಆಗಲಿ, ಈ ಕ್ಷೇತ್ರದ ಬಗ್ಗೆ ಆಗಲಿ ನಿಮಗೆ ಸರಿಯಾದ ರೀತಿಯಾದಂಥ ನಿಮಗೆ ಮಾಹಿತಿಯೂ ಇಲ್ಲ, ಅರಿವು ಇಲ್ಲ ಅಂತ ಕಾಣ್ತದೆ. ನಿಮಗೆ ಇದ್ದಿದ್ರೆ ಪ್ರಾಯಶಃ ನೀವೆಲ್ಲ ಮಾತಾಡ್ತಾ ಇರಲಿಲ್ಲ. ನಮ್ಮ ಉದ್ದೇಶ ಜಿಲ್ಲೆ ಆಗಿದೆ. ಜಿಲ್ಲೆ ಆಗಿ ಏನೂ ಕೂಡ ಜಿಲ್ಲೆಯಾದಂಥ ಆಗುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಈ ಜಿಲ್ಲೆ ಆಗಿ ನಾವೆಲ್ಲೂ ಯಾವತ್ತೂ ನಾವು ನೋಡೋಕೆ ಆಗ್ತಾ ಇಲ್ಲ. ಸದ್ಯ ರಾಮನಗರ ಜಿಲ್ಲೆ ಮರು ನಾಮಕರಣಕ್ಕೆ ಡಿಕೆಶಿ ಯತ್ನಿಸ್ತಾ ಇದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಘೋಷಣೆ ಮಾಡಲು ಮನವಿ ಮಾಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ ಸೇರಿ 5 ತಾಲೂಕುಗಳು ಜಿಲ್ಲೆ ರಚನೆಗೆ ಡಿಕೆಶಿ ಪತ್ರ ಬರೆದಿದ್ದಾರೆ. ಇಲ್ಲಿಂದ ಮುಂದೆ ರಾಮನಗರ ವಿಚಾರದಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಮನಗರ ಪಾಲಿಟಿಕ್ಸ್ಗೆ ಹೊಸ ಕಿಕ್ ಸಿಗ್ತಾ ಇದೆ. ಎಚ್ಡಿಕೆಗೆ ಕೌಂಟರ್ ಕೊಡೋಕೆ ಡಿಕೆ ಶಿವಕುಮಾರ್ ಸ್ಕೆಚ್ ರೆಡಿ ಮಾಡಿಕೊಂಡಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇಡೀ ಜಿಲ್ಲೆ ಹೆಸರೇ ಬದಲಾಗಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತಾ ರಾಮನಗರ? ಹಿಡಿದ ಹಠ ಸಾಧಿಸಲು ಹೊರಟ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಮತ್ತೆ ಬದಲಾಗುತ್ತಾ ರಾಮನಗರ ಜಿಲ್ಲೆಯ ಹೆಸರು ಅನ್ನುವ ಡೌಟ್ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಡಿಕೆಶಿ ಹೆಜ್ಜೆ ಹಾಕಿದ್ದಾರೆ. ಎಚ್ಡಿಕೆ ವಿರುದ್ಧ ತೊಡೆ ತಟ್ಟಿರುವ ಕನಕಪುರ ಬಂಡೆ ಇಡೀ ಜಿಲ್ಲೆ ಮೇಲೆ ಹಿಡಿತ ಸಾಧಿಸೋಕೆ ಹೊರಟಂತೆ ಕಂಡು ಬರ್ತಾ ಇದೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರು ನಾಮಕರಣ ಮಾಡಬೇಕು ಅಂತ ಡಿಕೆಶಿ ನಿಯೋಗ ಸಿಎಂಗೆ ಮನವಿ ಸಲ್ಲಿಸಿದೆ. ಇದಕ್ಕೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ನಡೆ ಬಿಜೆಪಿಗರ ಕಣ್ಣನ್ನ ಕೆಂಪಾಕಿಸಿದೆ. ತುಷ್ಟೀಕರಣದ ರಾಜಕಾರಣ ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂಥ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣವೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ.
ಏನಿದು ರಾಮನಗರ ಇತಿಹಾಸ ಅಂತ ನೋಡೋದಾದ್ರೆ 1986ರಲ್ಲಿ ರಾಮನಗರ ಬೆಂಗಳೂರಿನ ಭಾಗವಾಗಿತ್ತು. ಅಖಂಡ ಬೆಂಗಳೂರು ಜಿಲ್ಲೆಯಲ್ಲಿ ರಾಮನಗರವೂ ಒಂದಾಗಿತ್ತು. 1986ರ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಚನೆಯಾಯಿತು. ಈ ಜಿಲ್ಲೆಗೆ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಮತ್ತು ಕನಕಪುರ ತಾಲೂಕುಗಳನ್ನು ಸೇರಿಸಲಾಗಿತ್ತು. ಆದರೆ 2007ರಲ್ಲಿ 4 ತಾಲೂಕುಗಳ ರಾಮನಗರ ಜಿಲ್ಲೆಯನ್ನ ಘೋಷಣೆ ಮಾಡಲಾಯಿತು. ಈ ಹೊಸ ಜಿಲ್ಲೆಯಲ್ಲಿ ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಅಂತ ಗುರುತಿಸಲಾಯಿತು. ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಗೆ ಗೊತ್ತು. ನೀವು ಈ ಜಿಲ್ಲೆಯವರಲ್ಲ. ನಿಮಗಿನ್ನೂ ಈ ಜಿಲ್ಲೆ ಬಗ್ಗೆ ಆಗಲಿ, ಈ ಕ್ಷೇತ್ರದ ಬಗ್ಗೆ ಆಗಲಿ ನಿಮಗೆ ಸರಿಯಾದ ರೀತಿಯಾದಂಥ ನಿಮಗೆ ಮಾಹಿತಿಯೂ ಇಲ್ಲ, ಅರಿವು ಇಲ್ಲ ಅಂತ ಕಾಣ್ತದೆ. ನಿಮಗೆ ಇದ್ದಿದ್ರೆ ಪ್ರಾಯಶಃ ನೀವೆಲ್ಲ ಮಾತಾಡ್ತಾ ಇರಲಿಲ್ಲ. ನಮ್ಮ ಉದ್ದೇಶ ಜಿಲ್ಲೆ ಆಗಿದೆ. ಜಿಲ್ಲೆ ಆಗಿ ಏನೂ ಕೂಡ ಜಿಲ್ಲೆಯಾದಂಥ ಆಗುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಈ ಜಿಲ್ಲೆ ಆಗಿ ನಾವೆಲ್ಲೂ ಯಾವತ್ತೂ ನಾವು ನೋಡೋಕೆ ಆಗ್ತಾ ಇಲ್ಲ. ಸದ್ಯ ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಡಿಕೆಶಿ ಯತ್ನಿಸ್ತಾ ಇದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಘೋಷಣೆ ಮಾಡಲು ಮನವಿ ಮಾಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ ಸೇರಿ 5 ತಾಲೂಕುಗಳು ಜಿಲ್ಲೆ ರಚನೆಗೆ ಡಿಕೆಶಿ ಪತ್ರ ಬರೆದಿದ್ದಾರೆ. ಇಲ್ಲಿಂದ ಮುಂದೆ ರಾಮನಗರ ವಿಚಾರದಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.